ತಾಲೂಕಿನ ಗಡಿ, ಪಕ್ಕದ ರಾಜ್ಯ, ಪಕ್ಕದ ಜಿಲ್ಲೆ ಅಲ್ಲ, ಪಕ್ಕದ ರಾಜ್ಯ ಆಂಧ್ರ ಪ್ರದೇಶದ ಗಡಿವರೆಗೂ ಹೋಗುವಂಥ ರಸ್ತೆ ಇದೆ, CMI ರಸ್ತೆ. ಈ ರಸ್ತೆಗೆ ನಾವು ಅಲ್ಲಲ್ಲಿ ಹಲವಾರು ತಿರುವುಗಳನ್ನು ಸರಿ ಮಾಡುವಂಥದ್ದು. ಯಾಕಂದರೆ ಅಪಘಾತಗಳಾಗ್ತಾಯಿದ್ದಾವೆ. ಇತ್ತೀಚೆಗೆ ಒಂದು ವರ್ಷದಿಂದ ಅಂತ ಕಾಣುತ್ತೆ, ಇಬ್ಬರು ಯುವಕರು ಚೌಡೇಶ್ಪಾಳ್ಯನ ಟಿಪ್ಪುನಗರದ ಯುವಕರು ಅಪಘಾತದಲ್ಲಿ ತೀರ್ಕೊಂಡ್ರು. ಈ ರೀತಿ ಭಾಳಷ್ಟು ಆಗಿದ್ದಾವೆ. ಇನ್ನು ಬೇರೆ ಬೇರೆ ಘಟನೆಗಳು, ದೊಡ್ಡ ದೊಡ್ಡ ವ್ಯಾನು, ಇದೆಲ್ಲ 8 ಜನ ಸತ್ತಿರೋಂಥದ್ದು ಘಟನೆಗಳಾಗಿದ್ದಾವೆ. ಇವನ್ನೆಲ್ಲ ನೋಡಿ ನಾವು ಇದಕ್ಕೇನಾದರೂ ರಸ್ತೆ ವಿಸ್ತೀರ್ಣ, ರಸ್ತೆ ಅಗಲ ಮಾಡಬೇಕು ಮತ್ತು ತಿರುವುಗಳು ಏನೇನಿದ್ದಾವೆ ಆ ತಿರುವನ್ನು ಕಮ್ಮಿ ಮಾಡುವಂಥದ್ದು, ಇವೆಲ್ಲ ಮಾಡುವಂಥ ಒಂದು ಮುಂಜಾಗ್ರತಾ ಕ್ರಮ ವಹಿಸ್ತಕ್ಕಂಥ ಒಂದು ಯೋಜನೆಗೆ ತಾಲೂಕಿಗೆ 27 ಕೋಟಿ ರೂಪಾಯಿ ಮಂಜೂರು ಮಾಡಿಸಿದ್ವಿ. ಪ್ರಾಂಸಿ ಅಂತಕ್ಕಂಥ ಬರ್ತಕ್ಕಂಥ ಇಲಾಖೆ. ಇಲ್ಲಿ ಕೂಡ ನಾವು ಈ ಅಂಡರ್ ಪಾಸ್ ಬಿಟ್ಟು ಸ್ವಲ್ಪ ಮುಂದೆ ಬಂದಿದ್ದರಿಂದ ಅಲ್ಲಿ ಅಂಡರ್ ಪಾಸಿಂದ ಬಿಟ್ಟು ಈ ರಸ್ತೆಯನ್ನು ಅಗಲ ಮಾಡಬೇಕು. ಮತ್ತು ಅಲ್ಲಿ ಅಂಡರ್ ಪಾಸ್ ಸಮಸ್ಯೆ ಆಗಿದೆ. ಅವರು ರೈಲ್ವೆ ಇಲಾಖೆಯವರು ಅವಾಗ ಮಾಡಿದಂಥ ಸಂದರ್ಭದಲ್ಲಿ ಅವೈಜ್ಞಾನಿಕವಾಗಿ ಇದು ಅವಾಗಲೇ 5.5 ಮೀಟ್ರ್ ಇತ್ತು ರಸ್ತೆ, ಅಲ್ಲಿ ಕನಿಷ್ಠ 5.5 ಮೀಟ್ರ್ ಕೂಡ ಇಲ್ಲ. ಅದು ಭಾಳ ತೀರಾ ಒಂದು ಗಾಡಿ ಬಂದರೆ ಇನ್ನೊಂದು ಗಾಡಿ ಹೋಗ್ತಿರೋ ಪರಿಸ್ಥಿತಿ ಇದೆ. ಅದನ್ನು ನಾನು ರೈಲ್ವೆ ಇಲಾಖೆಯವ್ರಿಗೆ ಕೊಡ್ತೀನಿ. ಯಾಕಂದರೆ ನಮ್ಮ ವ್ಯಾಪ್ತಿಗೆ ಬರದೇ ಇದ್ದರೂ ರೈಲ್ವೆ ಇಲಾಖೆಯವ್ರಿಗೆ ಹೇಳಿ ಮುಂದಿನ ದಿವಸಗಳಲ್ಲಿ ಅದೆಲ್ಲ ಮಾಡಲೇಬೇಕಾಗುತ್ತೆ. ಬೇರೆ ಇನ್ನೊಂದು ರೂಪದಲ್ಲೂ ಪ್ರಯತ್ನ ಮಾಡ್ತೀವಿ. ಯಾಕಂದರೆ ತಮಗೆ ಗೊತ್ತಿದೆ, ಈಗ ಚಿಂತಾಮಣಿಯಲ್ಲಿ ಕೈಗಾರಿಕೆಗಳು ಪ್ರಾರಂಭ ಮಾಡುವಂಥದ್ದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಹಿಂದೆ 2010ರಲ್ಲಿ ನಾನು ಈಗೆಲ್ಲ ಯಾಕಂದ್ರೆ ಯಾರ ಹೆಸರು ಹೇಳ್ತಾ ಇಲ್ಲ, ಎಲ್ಲರೂ ಕೂತಿದ್ದಾರೆ, ಇಲ್ಲಿ ಹೇಳ್ಕೊಂಡವ್ರೆಲ್ಲ ಲೇಟ್ ಆಗುತ್ತೆ ಅಂತ ಹಂಗೆ ಮಾತಾಡ್ತಾ ಇದ್ದೀವಿ. ಯಾಕೆಂದರೆ 2010ರಲ್ಲಿ 1300 ಎಕರೆ ಗುರುತಿಸಿದ್ವಿ. ಕೈವಾರದಲ್ಲಿ 590 ಚಿಲ್ಲರೆ ಎಕರೆ, ಕನ್ಶೆಟ್ಟಹಳ್ಳಿ, ಸೋಮಯಾಜನಹಳ್ಳಿ ಭಾಗದಲ್ಲಿ 794 ಎಕರೆ ಗುರುತಿಸಿದ್ವಿ 2010ರಲ್ಲಿ. ಅದರ ಬೇರೆ ಪ್ರಕ್ರಿಯೆಗಳೆಲ್ಲ ಅವತ್ತು ಸ್ವಲ್ಪ ತಡ ಆಯಿತು, ಬೇರೆ ಬೇರೆ ಗೊಂದಲಗಳಿಂದ ತಡ ಆಯಿತು. ಅವತ್ತು ಕೈವಾರದ್ದೊಂದು ನಾವು ಒಂದು ಹಂತಕ್ಕೆ ತಂದಿದ್ವಿ. ಆದರೆ ಇದು ಜಾಯಿಂಟ್ ಮೆಷರ್ಮೆಂಟ್ ಮಾಡಿ ಅದನ್ನು ಸೈನ್ ಹಾಕಿರಲಿಲ್ಲ. ಆದರೆ ಅಲ್ಲಿ ಜಾಯಿಂಟ್ ಮೆಷರ್ಮೆಂಟ್ ಮಾಡಿ ಫೈನಲ್ ನೋಟಿಫಿಕೇಷನ್ನು ಮಾಡಿಸಿದ್ದೆ. 550 ಎಕರೆಗೆ ಪರಿಹಾರ ಗುರುತಿಸುವಂಥದ್ದಕ್ಕೂ ನಾವು ಪರಿಹಾರ ಕೂಡ ಕೊಡುವಂಥದ್ದಕ್ಕೆ ನಿಗದಿ ಮಾಡಿದ್ವಿ. ಆದರೆ ಚುನಾವಣೆಯಲ್ಲಿ 2013ರ ಚುನಾವಣೆಯಲ್ಲಿ ನಮ್ಮ ಸೇವೆ ಅವಶ್ಯಕತೆ ಇಲ್ಲ ಅಂತೇಳಿ ಈಗ ಭಾವಿಸಿ ನಮ್ಮ ಕ್ಷೇತ್ರದಲ್ಲಿ ಜನ ಚುನಾವಣೆಯಲ್ಲಿ ನಮಗೆ ಅಲ್ಪ ಮತಗಳಲ್ಲಿ ಹಿನ್ನಡೆ ಆಯಿತು, ಬೇರೆಯವರಿಗೆ ಅವಕಾಶ ಕೊಟ್ಟರು. ಆದರೆ ಬೇರೆಯವರು ಇವು ಏನೆಲ್ಲ ನಾವು ಕಾರ್ಯಕ್ರಮಗಳು ಹಾಕ್ಕೊಂಡಿದ್ವಿ ಪಾಪ ಅದ್ರ ಬಗ್ಗೆ ಅವರಿಗೆ ಗಮನ ಇರಲಿಲ್ಲ. ಒಂದಲ್ಲ 2 ಅವಧಿ ಅವಕಾಶ ಮಾಡಿಕೊಟ್ರು ಎಲ್ಲರೂ ಸೇರಿ. ಆದರೆ ಅದ್ರ ಬಗ್ಗೆ ಇಲ್ಲಿ ಯುವಕರು ವಿದ್ಯಾವಂತರಾಗ್ತಾ ಇದ್ದಾರೆ, ಅವ್ರಿಗೆಲ್ಲ ಒಂದು ಕೈಗಾರಿಕೆಗಳಿಗೆ ಜಾಗ ಗುರುತಾಗಿದೆ, ಅದನ್ನೇನಾದರೂ ಮಾಡಿ ಉಪಯೋಗಕ್ಕೆ ತರಬೇಕು ಅಂತಕ್ಕಂಥ ಆಲೋಚನೆ ಇರಲಿಲ್ಲ. ಅವ್ರ ಗಮನಗಳೆಲ್ಲ ಬೇರೆ ಕಡೆ ಇದ್ದು ಅವರು ಕೇವಲ ನಮ್ಮ ಕುಟುಂಬದ ವಿರುದ್ಧವಾಗಿ ಆರೋಪಗಳು ಮಾಡಿಕೊಂಡು ಅದನ್ನು ಹೇಳ್ಕೊಂಡೇ ಕಾಲಹರಣ ಮಾಡ್ಕೊಂಡು ಬಂದರು. ಆದರೆ ಯಾವುದೂ ಈ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಅವರು ಯಾವುದೂ ಗಮನ ಕೊಡುವಂಥ ಕೆಲಸ ಮಾಡಲಿಲ್ಲ. ಆದರೆ ನಾವು ಈಗ ನಿಮ್ಮೆಲ್ಲರ ಒಂದು ಸಹಕಾರದಿಂದ, ನಿಮ್ಮೆಲ್ಲರ ಒಂದು ವಿಶ್ವಾಸದಿಂದ ಮತ್ತೆ ಗೆಲ್ಲುವಂಥದ್ದಾಯಿತು. ನಮ್ಮೆಲ್ಲರ ಒಂದು ಈ ತಾಲೂಕಿನ ಅಭಿವೃದ್ಧಿಗೋಸ್ಕರ ಬಹುಶಃ ಮಂತ್ರಿ ಆಗುವಂಥ ಅವಕಾಶನೂ ನನಗೆ ಬಂದು ಈಗ ಅದರ ಸದುಪಯೋಗ ಸರ್ಕಾರ ಇಟ್ಕೊಂಡು ನಾವು ಇವತ್ತು ಭಾಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾಯಿದ್ದೀವಿ. ಮುಂದುವರೆದು ಕೈಗಾರಿಕೆಗಳನ್ನು ನಾನು ಮಾಡ್ತೀನಿ ಅಂತೇಳಿ ಚುನಾವಣೆ ಸಂದರ್ಭದಲ್ಲಿ ಎಲ್ಲ ಕಡೆ ನಾವು ಭಾಷಣದಲ್ಲಿ ಕೂಡ ನಾನು ಭಾಳ ಸ್ಪಷ್ಟವಾಗಿ ಯುವಕರಿಗೆ ಉದ್ಯೋಗ ಅವಕಾಶಗಳು ಲಭಿಸುವಂಥದ್ದಕ್ಕೆ ಎಲ್ಲ ಪ್ರಯತ್ನ ಮಾಡ್ತೀನಿ ಅಂತ ನಾನು ಸಂದರ್ಭದಲ್ಲಿ ಮಾತು ಕೂಡ ಕೊಟ್ಟಿದ್ದೀನಿ. ಈಗ ಸರಿಸುಮಾರು ಮೊದಲನೇ ಹಂತ, 2ನೇ ಹಂತ ಎಲ್ಲ ಸೇರಿ 3599 ಎಕರೆ ಇವತ್ತು ನಮ್ಮ ತಾಲೂಕಿನಲ್ಲಿ, ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಕೈವಾರ, ಮಸ್ತೇನಹಳ್ಳಿ ಪ್ರದೇಶ ಮತ್ತು ಇಲ್ಲಿ ಇವತ್ತು ಗುರುತಿಸುವಂಥ ಕೆಲಸ ಆಗಿದೆ. ಇಲ್ಲಿ ಒಂದೇ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಅಲ್ಲಿ ಇರ್ತಕ್ಕಂಥ ಕನ್ಶೆಟ್ಟಹಳ್ಳಿಯಲ್ಲಿದ್ದಂಥ
ಗುರುತಿಸಿದಂಥ ಕೈಗಾರಿಕಾ ಪ್ರದೇಶ ಮುರುಗಮಲ್ಲ ರಸ್ತೆಯವರೆಗೂ ಬರುತ್ತೆ ಅಂತ ನಾನು ನಿರೀಕ್ಷೆ ಮಾಡಿದ್ದೆ. ಆದರೆ ಈಗ ನಾನು ಪ್ರಯತ್ನ ಮಾಡಿದ ಭಾಗವಾಗಿ ಈಗ ಅಲ್ಲಿಂದ ಬೆಳ್ಕೊಂಡು ಬಂದು ಅಲ್ಲಿ 280 ಎಕರೆ ನಮಗೆ ಅರಣ್ಯ ಕೊಟ್ಟೋಯ್ತು, ಅರಣ್ಯ ಇಲಾಖೆ ಕೊಟ್ಟೋಯ್ತು 280 ಎಕರೆ ಸೋಮಯಾಜಹಳ್ಳಿ ನಂಬರು. ಆದರೆ ಕನ್ಶೆಟ್ಟಹಳ್ಳಿ ನಂಬರು, ಮ್ಯಾಕಲ್ಸೊನ್ನೆನಹಳ್ಳಿ, ಕೊಂಗತಿಮ್ಮನಹಳ್ಳಿ, ಕಾಗತಿ, ದಿಗೂರು ಮತ್ತು ನಗರಮಿಟ್ಟ, ಇದು ಮತ್ತು ಇದು ಯಾವುದೋ ನಮ್ಮ ಕೃಷ್ಣರಾಜಪುರದ್ದು ಬಡವಾರ ನಂಬರ್, ಬಡವಾರ ಬಂದಿದೆ ಬಡವಾರಹಳ್ಳಿ, ಇವೆಲ್ಲ ಸೇರಿ ಈಗ ಸುಮಾರು 2000ಕ್ಕಿಂತ ಹೆಚ್ಚು ಎಕರೆಗಳು ಇವತ್ತು ಗುರುತಿಸಿರುವಂತಾಗಿದೆ. ಈಗಾಗಲೇ 1000 ಎಕರೆಗೆ ಪರಿಹಾರ ಕೂಡ ಘೋಷಣೆ ಮಾಡಿದ್ದೀವಿ. ಈಗಾಗಲೇ 30 ಕೋಟಿ ರೂಪಾಯಿ ವಿತರಣೆ ಮಾಡಿದ್ದೀವಿ. ಈಗಾಗಲೇ ಇನ್ನೂ 50 ಕೋಟಿ ಬಿಡುಗಡೆ ಆಗಿದೆ. ಇನ್ನೂ 50 ಕೋಟಿ ಬಿಡುಗಡೆ ಆಗಬೇಕು. ಒಟ್ಟು 100 ಕೋಟಿ ಕೊಡಬೇಕು ಅಂತ ನಾನು ಪ್ರಯತ್ನ ಪಟ್ಟಿದ್ದೀನಿ. ಈಗ ಇನ್ನೊಂದು 2-3 ದಿವಸದಲ್ಲಿ ಇನ್ನು 50 ಕೋಟಿ ಬಿಡುಗಡೆ ಆಗುತ್ತೆ. ಈಗಾಗಲೇ 50 ಕೋಟಿ ಬಿಡುಗಡೆ ಆಗಿದೆ. ಅಧಿಕಾರಿಗಳು ಅದೆಲ್ಲ ರೆಡಿ ಮಾಡೋಕ್ಕೆ ಒಂದು 2-3 ದಿವಸ ಟೈಮ್ ಬೇಕು ಅಂತ ಹೇಳಿದರು. ಬಹುಶಃ ಆದರೆ ಸಾಧ್ಯ ಆದರೆ ಬುಧವಾರ ಇವತ್ತು ಸಿದ್ದರಾಮೇಶ್ವರ ಜಯಂತಿ ಇರೋದ್ರಿಂದ ಬುಧವಾರ ಆಗುತ್ತಾ ಇಲ್ಲ ನೋಡ್ಬೇಕು ನಾನು. ಗುರುವಾರ ರಜಾ ಇರ್ಬೋದೇನೋ, ಬುಧವಾರ ಇದೆ. ಅದರಿಂದ ನೋಡಿಕೊಂಡು ಅದನ್ನು ಇಲ್ಲಿ ವಿತರಣೆ ಮಾಡುವಂಥದ್ದಕ್ಕೆ ಈ ವಾರದೊಳಗೆ ಒಂದು ತಾರೀಕು ಮಾಡಿಬಿಟ್ಟು ಸಾಧ್ಯ ಆದರೆ 50 ಕೋಟಿ ಸೇರಿ ಒಟ್ಟಿಗೆ 100 ಕೋಟಿ ಮಾಡಬೇಕು ಅಂತಕ್ಕಂಥ ಉದ್ದೇಶ. ಆ 100 ಕೋಟಿಗಳನ್ನು ರೈತರಿಗೆ ಪರಿಹಾರ ಬಿಡುಗಡೆ ಮಾಡುವಂಥದ್ದು ಮಾಡ್ತೀವಿ. ನಂತರ ಕೆಲವರು ಇದನ್ನ ದಾಖಲಾತಿಗಳನ್ನು ಸರಿ ಮಾಡುವಂಥದ್ದಿದೆ. ಮಾಡಿದ ಮೇಲೆ ಈಗಾಗಲೇ ಇನ್ನು ಉಳಿದಂಥ 1000 ಚಿಲ್ಲರೆ ಎಕರೆ ಏನು ಗುರುತಿಸಿದ್ದೀವಿ. ಇದು ಈ ರಸ್ತೆ ಇದೆ ಉದಾಹರಣೆಗೆ, ನಾನೇನು ಅಂದ್ಕೊಂಡಿದ್ದೆ ಇದೇ ರಸ್ತೆ ಆಗುತ್ತೆ, ಆ ರಸ್ತೆ ಆಗುತ್ತೆ ಅಂದ್ಕೊಂಡೆ. ಆದರೆ ಇಲ್ಲಿ ರೈಲ್ವೆ ಅಂಡರ್ ಪಾಸ್ ಇದೆ. ನಾಳೆ ಕೈಗಾರಿಕೆಗಳಾದಾಗ ದೊಡ್ಡ ದೊಡ್ಡ ವಾಹನಗಳಲ್ಲಿ ಬೇರೆ ಬೇರೆ ಮೆಟೀರಿಯಲ್ಸು ಯಾವುದನ್ನ ಕೈಗಾರಿಕೆಗೆ ಸಂಬಂಧಪಟ್ಟಂಥ ಸಲಕರಣೆಗಳು ಏನಾದರೂ ಬಂದರೆ ಇಲ್ಲಿ ಹೋಗೋದಿಲ್ಲ ಕೆಳಗೆ, ಇಲ್ಲ ಈ ಕಡೆನೂ ಹೋಗಲ್ಲ. ಈ ಕಡೆ ಇದ್ದಿದ್ದು ಸಣ್ಣದು, ಇಲ್ಲ ಅಂದರೆ ಪರವಾಗಿಲ್ಲ. ಇಲ್ಲಿ ಸೆಂಟ್ರಲ್ಲಿ ಗೋಡೆ ಇದೆ, ಅದರಿಂದ ಇಲ್ಲೂ ಹೋಗಲ್ಲ. ಅದಕ್ಕೆ ಅವ್ರು ಹೇಳಿದ್ರು ಪರ್ಯಾಯ ರೋಡ್ ಮಾಡಲೇಬೇಕು ಸರ್ ಅಂತ ಹೇಳಿದಾಗ ಮದನಪಲ್ಲಿ ರೋಡಿಂದ ಹೆಬ್ರಿ ಕಡೆಯಿಂದ ಒಂದು ರಸ್ತೆಯನ್ನು ನೇರವಾಗಿ ಮುರುಗಮಲ್ಲ ರಸ್ತೆಗೆ ತರುವಂಥದ್ದು ಮಾಡಿದ್ದೀವಿ. ಸಮಯ ಪಿನ್ ನಂಬರಲ್ಲಿ ಮುರುಗಮಲ್ಲ ರೋಡಲ್ಲಿ ಅವ್ರಿಗೆ ಪಿನ್ ನಂಬರ್ಗೆ ಯಾರಿಗೂ ಬಂದೇ ಇಲ್ವಾ ಅಮೌಂಟು? ಪಿನ್ ನಂಬರ್ ಮುರುಗಮಲ್ಲ ಕಾಗತಿ ಪಂಚಾಯತ್ ಪಿನ್ ನಂಬರಲ್ಲಿ ಜನರಲ್ ಬಂದಿದೆ ಅಂದರು. ಅದಕ್ಕೆ ಪಿನ್ ನಂಬರ್ ಇನ್ನು ಯಾವುದು ಬಂದಿಲ್ಲ ಅಲ್ಲ. ಬಚ್ಚೋಹಳ್ಳಿ ಅಲ್ಲ, ಬಚ್ಚ ಊರು ಮೆಂಬರು ಮಗ ಪಿನ್ ನಂಬರ್ ಇದೆ ಅಲ್ಲ ಅದೆಲ್ಲ. ಹ್ಞೂ ಸರ್, ಸರ್ವೆ ನಂಬರ್ ಅಪ್ಪ ಗೊತ್ತು. ಅಂದರೆ ಪಿನ್ ನಂಬರ್ ಯಾರಿಗೂ ಅಮೌಂಟ್ ಬಂದಿಲ್ಲವಲ್ಲ. ಸರಪ್ಪ ಈಗ ನಿಮ್ಗೆ ಅದರಲ್ಲಿ ಹೆಸರು ಬಂದಿಲ್ವಾ? ನಿಮ್ಗೆ ಹೆಸರು ಬಂದಿಲ್ವಾ ನೋಟಿಫಿಕೇಶನ್? ಸರ್ ಬಂದಿದೆ. ಮತ್ತೆ ಗಾಬರಿ ಬಿಡಬೇಡ, ಇರೋ ಹೆಸರು ಬಂದಿದೆ ತಾನೆ. ಅದಕ್ಕೆ ಸರ್ ನಾನು ಟೆನ್ಷನ್ ತಗೋಬೇಡ, ನಮ್ಮ ಜವಾಬ್ದಾರಿ ಮಾಡಿಸ್ಕೊಳ್ತಾರೆ. ಯಾರು ಮಾಡಿಸ್ಕೊಳ್ಳೋಣ ದಿನ. ಈಗ ಜಾಯಿಂಟ್ ಮೆಷರ್ಮೆಂಟ್ ಮಾಡ್ತಾರೆ ಬಂದು ಅಲ್ಲ ಎಲ್ಲ ಕೇಳ್ತಾ ಇರ್ತಾರೆ. ನಾನು ಹೇಳೋದು ಕೇಳೋದು, ಯಾಕಂದ್ರೆ ನಾನೆಲ್ಲ ಹೇಳ್ತೀನಿ. ನಿಮಿಷ ಕೇಳಿಸ್ಕೊ. ನಾನು ಹೇಳಿದ್ಮೇಲೆ ನೀನು ಡೌಟ್ ಕ್ಲಿಯರ್ ಆಗಿರೋ ಅಂದ್ರೆ ನೀನು ಕೇಳೋ. ಈಗ ಜಾಯಿಂಟ್ ಮೆಷರ್ಮೆಂಟ್ಗೆ ಬರ್ತಾರೆ ಅಷ್ಟೇಲ್ಲ. ಜಾಯಿಂಟ್ ಮೆಷರ್ಮೆಂಟ್ಗೆ ಒಂದು ದಿನದಲ್ಲಿ ಇರ್ತದೆ, ಫಸ್ಟ್ ದಿನದಲ್ಲಿ ಇರ್ತದೆ. ಈಗ ಯಾವುದೇ ಫಸ್ಟ್ ಇದ್ರಲ್ಲಿ ಆಗಿಲ್ಲಪ್ಪ, ಆಗಿದ್ಯಾನು ಇಲ್ಲಪ್ಪ. ಈಗ ಫಸ್ಟ್ 900 ಎಕರೆ ಆಗಿದೆಯಲ್ಲ, ಅದ್ರಲ್ಲಿ ಇದೆಯಾ ಇವ್ರದ್ದು? ಮೊನ್ನೆ ನಾವು ಚೆಕ್ ಕೊಟ್ಟಾಗ ಬಂದಿದ್ರ ನೀವು? ಈಗ ನಾವು ಈ ವಾರದಲ್ಲಿ ಚೆಕ್ ಕೊಡ್ತೀವಲ್ಲ, ಬನ್ನಿ ತಹಸೀಲ್ದಾರ್ ಇರ್ತಾರೆ, ಹೇಳಿ ಅದನ್ನ ಮತ್ತೆ ಪಿ ನಂಬರ್ದೆಲ್ಲ ಪೋಡಿ ಮಾಡಿಸಿ ಮತ್ತೆ ಅದಕ್ಕೆ ಪರಿಹಾರಕ್ಕೆ ಮಾಡಿಸ್ಕೊಳ್ಳಿ. ಯಾವುದು ತಪ್ಪೋಗೋದಿಲ್ಲ. ಈಗ ಪಾಣಿ ಇದೆ ತಾನೇ ನಿಮ್ದು? ಆರ್ಟಿಸಿ ಇದೆಯಲ್ಲಪ್ಪ? ಏನು ಎಲ್ಲಿ ಹೋಗೋದು? ನನ್ನ ಜವಾಬ್ದಾರಿ. ಖಂಡಿತ ಮಾಡ್ಕೊಳ್ಳಿ ಸರ್, ಖಂಡಿತ ಮಾಡ್ಕೊಳ್ಳಿ.
ಈಗ ಅಲ್ಲಿ ರಸ್ತೆ ಮಾಡ್ತಾ ಇದ್ದೀವಿ. ಕಾರಣ ಇಷ್ಟೇ, ಈಗ ನೇರವಾಗಿ ಮದನಪಲ್ಲಿ ರೋಡಿಂದ ಬರುವಂಥದ್ದಾಗುತ್ತೆ. ಅದು ರೋಡ್ ಕೂಡ ನಾಳೆ ಅದನ್ನು 4 ಪಥದ ರಸ್ತೆ ಮಾಡ್ತೀವಿ. ಈಗ ಹೆಂಗೋ ನ್ಯಾಷನಲ್ ಹೈವೇ ಬೈಪಾಸು 4 ಪಥ ಆಗುತ್ತೆ, ಅಲ್ಲಿ ಡೈವರ್ಟ್ ಆಗುತ್ತೆ. ಯಾವ ರೋಡ್ಗೆ? ಶ್ರೀನಿವಾಸಪುರ ರೋಡ್ಗೆ. ಅಲ್ಲಿಂದ ಇದನ್ನು 4 ಲೇನ್ ಮಾಡಿ ಮತ್ತೆ ಹಿಂಗೆ ತೊಗೊಂಡ್ಬರ್ತೀವಿ. 4 ಲೇನು 6 ಲೇನು ಇದು ದೊಡ್ಡದಾಗುತ್ತೆ. ಇದೆಲ್ಲ ಆಗುತ್ತೆ. ಇದಾಗುತ್ತೆ. ಇದು ಆದಮೇಲೆ ಈಗ 100 ಕೋಟಿ ನಾವು ಬಿಡುಗಡೆ ಮಾಡಿದ್ಮೇಲೆ ಈಗ ಕೆಲವ್ರದ್ದು ಫಾರ್ಮ್ ನಂಬರ್ 50 ಫಾರ್ಮ್ 53 ಹಾಕ್ಕೊಂಡು ಮಂಜೂರಾಗಿಲ್ಲ. ಆದರೆ ಅವರು ಮಂಜೂರಿಗೆ ಟೌನ್ 5 ಕಿಲೋಮೀಟರ್ ವ್ಯಾಪ್ತಿಯಿಂದ ಹೊರಗಡೆ ಇದ್ದರೆ ಅವರಿಗೆ ನಾವು ಕಮಿಟಿಯಲ್ಲಿ ಇಟ್ಕೊಂಡು ಭೂಸ್ವಾಧೀನಕ್ಕೆ ಕೈಗಾರಿಕೆ ಅದಕ್ಕೆ ಮಾತ್ರ ಅಂತೇಳಿ ಅವರಿಗೆ ಮಂಜೂರಾತಿ ಕೊಟ್ಟು ಅವ್ರಿಗೆ ಪರಿಹಾರ ಕೊಡೋಂತಾಗೋದಾಗುತ್ತೆ. 5 ಕಿಲೋಮೀಟ್ರು ಟೌನ್ ಪರಿಮಿತಿಯಿಂದ 5 ಕಿಲೋಮೀಟ್ರ್ ಒಳಗಿದ್ರೆ ಕಷ್ಟ ಆಗುತ್ತೆ. ಅದನ್ನು ಚೆಕ್ ಮಾಡಬೇಕು. ಅದಕ್ಕೆ ಅವೆಲ್ಲ ಸ್ವಲ್ಪ ಡಾಕ್ಯುಮೆಂಟ್ ನೋಡ್ಬಿಟ್ಟು ಮಾಡಬೇಕು. ಈ ನಂಬರ್ ಇದ್ದರೆ ಅದನ್ನು ತಹಸೀಲ್ದಾರ್ಗೆ ಹೇಳಿ ಬೇಗ ದುರಸ್ತಿ ಮಾಡಿಸಿ ಕೈಗಾರಿಕೆ ಇಲಾಖೆ ಅವ್ರಿಗೆ ಕೊಟ್ಟು ಅದು ಪರಿಹಾರ ಕೊಡುವಂಥದ್ದು ಮಾಡ್ತೇವೆ. ಈಗ ಯಾವ್ಯಾವುದು ಕ್ಲಿಯರ್ ರೆಕಾರ್ಡ್ ಇದೆ ಅವ್ರದ್ದು ಈಗ ಫಸ್ಟ್ ಕೊಟ್ಬಿಡ್ತಾ ಇದ್ದೀವಿ. ರೆಕಾರ್ಡ್ ಏನು ನೇರವಾಗಿ ಕ್ಲಿಯರ್ ಇದೆ. ಈಗ ಬೇರೆಯವ್ರದ್ದೆಲ್ಲ ಒಂದೊಂದೇ ರೆಡಿ ಮಾಡ್ತಾ ಇದ್ದೀವಿ. ಈಗ ಮಸ್ತೇನಹಳ್ಳಿಯಲ್ಲಿ ನಾವೀಗ ಹಿಂದೆ ಮಂಜೂರಿಗೆ ಹಾಕ್ಕೊಂಡು ಆಗದೇ ಇರುವಂಥದ್ದಕ್ಕೆ ನಾವು ಅವರಿಗೆ ಮಂಜೂರು ಮಾಡಿ ಕೈಗಾರಿಕಾ ಪ್ರದೇಶದ ಪರಿಹಾರಕ್ಕೋಸ್ಕರ ಅವರಿಗೆ ಮಂಜೂರು ಮಾಡ್ಕೊಂಡಿದ್ದೀವಿ. ಅರ್ಥ ಆಯ್ತಲ್ಲ? ಸೊ ಅದರಿಂದ ಈ ಥರ ಕಾನೂನಲ್ಲಿ ಅವಕಾಶ ಇದೆ. ಯಾರ್ಯಾರಿಗೆ ಯಾವ್ಯಾವ ಸಮಸ್ಯೆ ಇದೆ ದಯವಿಟ್ಟು ಅವತ್ತು ನಾವು ಚೆಕ್ ಕೊಡುವಂಥ ಸಂದರ್ಭದಲ್ಲಿ ಬಂದರೆ ಅವತ್ತು ಅಧಿಕಾರಿಗಳು ಅಲ್ಲೇ ಇರ್ತಾರೆ, ತಹಸೀಲ್ದಾರ್ ಇರ್ತಾರೆ, ಇಒ ಇರ್ತಾರೆ, ಇನ್ನೊಬ್ರು ಇರ್ತಾರೆ. ಅದು ಏನು ನಿಮ್ಮ ಸಮಸ್ಯೆ ಏನಿದೆ, ಡೌಟ್ ಏನಿದೆ ಅವೆಲ್ಲ ಕ್ಲಿಯರ್ ಮಾಡಿಸುವಂಥ ಮಾಡ್ತೇನೆ. ಯಾರಿಗೇ ಆಗಲಿ ತೊಂದರೆ ಆಗುವಂಥದ್ದಕ್ಕೆ ಅವಕಾಶ ಕೊಡೋದಿಲ್ಲ. ಈ ಥರ ಇವತ್ತು ಅಭಿವೃದ್ಧಿ ಆಗ್ತಾ ಇದೆ. ನಾನು ಇಲ್ಲಿಗೆ ಯಾಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ನಾಳೆ ಇಲ್ಲಿ ಹೆಚ್ಚು ವಾಹನ ಓಡಾಟ ಆಗುತ್ತೆ. ಈ ರೋಡಲ್ಲಿ ದೊಡ್ಡ ದಾರಿ ಬರ್ತಿದ್ರು ಕೂಡ ಬೇರೆ ವಾಹನಗಳು ಆಗುತ್ತೆ. ನಾಳೆ ನಿಮ್ಮ ಊರ ಮೇಲೂ ಕೂಡ ನಿಮ್ಮ ಊರಲ್ಲಿರ್ತಕ್ಕಂಥ ಭೂಮಿ ಬೆಲೆ ಕೂಡ ಜಾಸ್ತಿ ಆಗುತ್ತೆ. ದಯವಿಟ್ಟು ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ನಿಮ್ಮ ಊರು ಸುತ್ತಲೂ ಇರುವಂಥ ಭೂಮಿ ಬೆಲೆ ಜಾಸ್ತಿ ಆಗುತ್ತೆ. ನಿಮಗೂ ಕಾಗ್ತಿಗೆ ಎಷ್ಟು ದೂರ ಇದೆ? 1.5 ಕಿಲೋಮೀಟ್ರಾ? ಹಾಂ, ಈಗ ಕಾಗ್ತಿ ಹಿಂದೆ ಬಂದ್ಬಿಡುತ್ತೆ. ಕಾಗ್ತಿ ಹಿಂದೆ ಹೋಗಿ ಹತ್ರ ಗೊಲ್ಪಲ್ ಗಡ್ಡ ಅವ್ರಿಗೂ ಹೋಗಿದೆ. ಗುಲ್ಮಲ್ಲ ಗೊಲ್ಪಲ್ ಗಡ್ಡ ಅವ್ರಿಗೂ ಹೋಗಿದೆ. ಗುಡಾರ್ಲಹಳ್ಳಿ ಆ ಕಡೆ ಎಲ್ಲ ಹೋಗಿದೆ. ಅದರಿಂದ ಅದು ಒಂದು ಆಗಿದೆ. ಆಮೇಲೆ ಈಗ ಅದಕ್ಕೆ ನಾನು ಇಲ್ಲಿಗೆ ಹೇಳ್ತಾ ಇರೋದಷ್ಟೇ, ದಯವಿಟ್ಟು ಸರ್ವೆ ಮಾಡಿಸ್ತಾ ಇದ್ದೀವಿ. PWD ಮುಖಾಂತರ ಏನು ನಮ್ಮ ಕಂದಾಯ ರೆಕಾರ್ಡಲ್ಲಿ ಏನಿದೆ ದಯವಿಟ್ಟು ಅಷ್ಟು ಜಾಗ ಏನು ಸರ್ವೆ ಮಾಡ್ತೀವಿ ದಯವಿಟ್ಟು ತಾವು ಸಹಕರಿಸಿ ಮಾಡಬೇಕು. ನೀವು ಅಕಸ್ಮಾತ್ ಗೊತ್ತಿಲ್ದಿರೋ ಮುಂದೆ ಕಟ್ಕೊಂಡಿರ್ಬೋದು, ಭಾಳ ವರ್ಷಗಳಿಂದ ಕಟ್ಕೊಂಡಿರ್ಬೋದು. ಆದರೆ ಕಂದಾಯ ಇಲಾಖೆ ರೆಕಾರ್ಡಲ್ಲಿ ಏನಿದೆ ಅಷ್ಟು ದಯವಿಟ್ಟು ತಾವೆಲ್ಲರೂ ಸಹಕಾರ ಕೊಟ್ಟು ಬಿಟ್ಕೊಡ್ಬೇಕು. ಯಾಕಂದರೆ ಈ ರಸ್ತೆ ನಾವು ಭಾಳ ಏನೋ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ನಾಳೆ ಇಲ್ಲಿ ವಾಹನ ದಟ್ಟಣೆ ಜಾಸ್ತಿ ಆಗಿದೆ. ನೋಡಿ, ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೀವಿ ಎಷ್ಟು ವಾಹನಗಳು ಹೋಗ್ತಾ ಇದ್ದೀವಿ ನಿಮಗೆ ಗೊತ್ತು. ಅದರಿಂದ ಇಲ್ಲಿ ನೀವು ಯಾವುದೇ ರೀತಿ ಏನೋ ನಮ್ಮ ಜಾಗ ತಿಳ್ಕೊಂಡ್ಬಿಟ್ರು ಮತ್ತೊಂದು ಅಂದ್ಕೊಳೋದಲ್ಲ. ಅಕಸ್ಮಾತ್ ಸಣ್ಣ ಪುಟ್ಟ ಇದ್ದರೆ ಅವೆಲ್ಲ ನೀವು ದಯವಿಟ್ಟು ಸಹಕರಿಸಬೇಕು ಅಂತ ನಾನು ವಿನಂತಿ ಮಾಡಿಕೊಡ್ತಾ ಇದ್ದೀನಿ. ಈಗಾಗಲೇ ಮೈಲಾಂಡಹಳ್ಳಿ ಹತ್ರ ಸರ್ವೆ ಮಾಡಿಸಿ ಪೂರ್ತಿ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಕೆಲವರು ಸ್ಮಶಾನ ಕೂಡ ತೆಗೆದಿದ್ದಾರೆ. ಈಗ ಅಲ್ಲಿ ಈಗ ಮರ ಕಟ್ ಮಾಡಿ 2 ವರ್ಷ ಲೇಟ್ ಆಗ್ತಿತ್ತು. ಅಲ್ಲಿ ಸಿದ್ದೇಪಲ್ಲಿ ಕ್ರಾಸಲ್ಲಿ ಮಾಡ್ತಾಯಿದ್ದೀವಿ. ಇನ್ನು ನೆಕ್ಸ್ಟು ನಮ್ಮ ವಾಲ್ಮೀಕಿ ಸರ್ಕಲ್, ಬಾಗೇಪಲ್ಲಿ ಸರ್ಕಲಿಂದ ಅಲ್ಲಿ ಅಂಡರ್ಪಾಸ್ವರೆಗೂ ಅದು 1 ಕಿಲೋಮೀಟ್ರ್ 1.25 ಕಿಲೋಮೀಟ್ರು ಅದು ಡಬಲ್ ರೋಡ್ 4 ಲೇನ್ ಮಾಡ್ತಾಯಿದ್ವಿ. 4 ಪಥದ ರಸ್ತೆ. ಆಮೇಲೆ ಈಗ ಇಲ್ಲಾದಮೇಲೆ ಗೊಲ್ಪಲ್ಲಿ ಗಡ್ಡ ಹತ್ರ ಎಷ್ಟು ಮೀಟ್ರಪ್ಪ ಮಾಡೋದು? 350 ಮೀಟ್ರ್. ಅಲ್ಲಿ ಸ್ವಲ್ಪ ಇದು ಮಾಡ್ತೀವಿ, ಅಗಲ ಮಾಡ್ತೀವಿ, 10 ಮೀಟ್ರ್ ಮಾಡ್ತೀವಿ. ರೋಡು ಡಬಲ್ ಮಾಡ್ತೀವಿ. ಏನಿದೆ ರೋಡು ಅದು ಡಬಲ್ ಅಗಲ ಆಗುತ್ತೆ. ಯಾಕಂದರೆ ಅಲ್ಲೆಲ್ಲ ತಿರುವುಗಳಲ್ಲಿ ಆಕ್ಸಿಡೆಂಟ್ ಜಾಸ್ತಿ ಆಗ್ತಿದೆ. ಮುಳುಮಲ್ಲ ಬರುವಂಥವ್ರು ಹೋಗೋಂಥವ್ರು ಕರು ಜಾಸ್ತಿ ಇದೆ ಅಂತೇಳಿ ಅದನ್ನೆಲ್ಲ ಅಗಲ ಮಾಡ್ತಾಯಿದ್ದೀವಿ. ಅದರಿಂದ ಇಷ್ಟೆಲ್ಲ ನಾವು ಮಾಡ್ತಾಯಿದ್ದೀವಿ. ಇನ್ನು ಇದು ಬಟ್ಲಹಳ್ಳಿಯಲ್ಲಿ ಮಾಡ್ತಾಯಿದ್ದೀವಿ. ಈ ರೀತಿ ಎಲ್ಲೆಲ್ಲಿ ಇದೆ ಮುಂದಿನ ದಿವಸದಲ್ಲಿ ನಾವು ಕಾಚಹಳ್ಳಿ ಹತ್ರ ಮಾಡಬೇಕು. ಅಲ್ಲೂ ಸ್ವಲ್ಪ ಆಕ್ಸಿಡೆಂಟ್ ಜಾಸ್ತಿ ಆಗ್ತದೆ. ಎಲ್ಲೆಲ್ಲಿ ಅಪಘಾತ ಜಾಸ್ತಿ ಆಗ್ತದೆ ಅದನ್ನೆಲ್ಲ ಗುರುತಿಸಿ ಮಾಡುವಂಥದ್ದು ಮಾಡ್ತಾಯಿದ್ದೀವಿ. ಅದರಿಂದ ನಾನು ತಮ್ಮೆಲ್ಲರೂ ಕೇಳೋದಿಷ್ಟೇ, ಸಣ್ಣ ಪುಟ್ಟ ತಮಗೆ ಈಗ ಅನಾನುಕೂಲ ಅನಿಸ್ಬೋದು. ಆದರೆ ಮುಂದಿನ ದಿನಗಳಲ್ಲಿ ಆದಮೇಲೆ ಅದರ ಬೆಲೆ ಏನು ಅನ್ನೋಂಥದ್ದನ್ನು ನೀವು ಅದಕ್ಕೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಚಿಂತಾಮಣಿಲೂ ಅಷ್ಟೇ, ಹಿಂದೆ ನಾವು ಡಬಲ್ ರೋಡ್ ಮಾಡೋಕ್ಕೆ ಹೋದಾಗ
ಕೆಲವರೆಲ್ಲ ಭಾಳ ಇದು ಮಾಡಿಕೊಂಡ್ರು. ಆದರೆ ಯಾರಿಗೂ ಅದರ ಬೆಲೆ 4 ಪಟ್ಟು 5 ಪಟ್ಟು ಆಯಿತು. ಈಗ ಇದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ. ಮತ್ತು ಇನ್ನು ಈಗಾಗಲೇ ತಮಗೆ ಗೊತ್ತಿದೆ, ಈಗ ಮೊನ್ನೆ ನಾವು 30 ಲಕ್ಷ ಕೊಟ್ಟು ಫೈರ್ ಸರ್ವಿಸ್ ಸ್ಟೇಷನ್ ಕಡೆಗೆ ಸಿಮೆಂಟ್ ರಸ್ತೆ ಮಾಡಿಸಿದ್ದೀವಿ. ಅಲ್ಲೂ ಸಮಸ್ಯೆ ಇತ್ತು. ಅವರು ನಮ್ಮವರು ಕೆಲವರೆಲ್ಲ ಬಂದು ರಸ್ತೆ ನಮ್ಮದು ಅಂತ ಹೇಳಿದ್ರು. ಈಗ ಅವ್ರದ್ದು ಪರಿಹಾರಕ್ಕೋಸ್ಕರ ಅದು ರೆಕಾರ್ಡ್ ಮಾಡಿಸ್ತಾ ಇದ್ದೀವಿ. ಆಮೇಲೆ ಇದು ಏನೋ ಒಳಚರಂಡಿ ವ್ಯವಸ್ಥೆ ಮಾಡಿಸಿದ್ವಿ. ಒಳಚರಂಡಿ ವ್ಯವಸ್ಥೆ ನಿಮ್ಗೆ ಗೊತ್ತಿಲ್ಲ ಯಾವತ್ತು ನಾನು ಮಾಡಿಸಿದ್ದು ಅಂತ. ಈಗ ಅದ್ರದ್ದು ಅಷ್ಟೇ ನಾನು ಹೇಳುವಂಥದ್ದು, ದಯವಿಟ್ಟು ಒಳಚರಂಡಿಗೆ ಬರೀ ಪಿಟ್ಟುದು ಟಾಯ್ಲೆಟ್ದು ಮಾತ್ರ, ಶೌಚಾಲಯದ ಮಾತ್ರ ಕನೆಕ್ಷನ್ ಕೊಡೋದಲ್ಲ. ನಿಮ್ಮ ಮನೆಯಲ್ಲಿ ಬಚ್ಚಲ್ ಮನೆ ನೀರು, ನಿಮ್ಮ ಮನೆಯಲ್ಲಿರೋ ಅಡುಗೆ ಮನೆಯಲ್ಲಿ ಉತ್ಪಾದನೆ ಆಗುವ ನೀರೆಲ್ಲ ಅದಕ್ಕೆ ಕೊಡಬೇಕು. ನೀವು ಬರೀ ಪಿಟ್ಟಿಗೆ ಮಾತ್ರ ಒಳಚರಂಡಿ ಅಂತ ತಲೆಯಲ್ಲಿ ಇಟ್ಕೋಬೇಡಿ. ಇದೆಲ್ಲ ಕೊಟ್ರೇನೆ ನಾಳೆ ನಿಮ್ಮ ಮನೆ ಮುಂದೆ ಚರಂಡಿಯಲ್ಲಿ ಮಳೆ ಬಂದಾಗ ಮಾತ್ರ ನೀರು ಹರಿಬೇಕು. ಅದು ಬಿಟ್ಟರೆ ಬೇರೆ ಸಂದರ್ಭದಲ್ಲಿ ಅದು ಒಣಗಿರ್ಬೇಕು. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದನ್ನು ನೀವು ಆ ಥರ ಇದ್ದರೆ ದಯವಿಟ್ಟು ಆ ಕನೆಕ್ಷನ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಒಳಚರಂಡಿ ವ್ಯವಸ್ಥೆ ಕೆಲಸ ಮಾಡಲ್ಲ. ಆಮೇಲೆ ಒಳಚರಂಡಿ ಒಳಗೆ ಮುಖ್ಯವಾಗಿ ಮಹಿಳೆಯರು ದಯವಿಟ್ಟು ಬೇರೆ ಬೇರೆ ಬಟ್ಟೆಗಳು ಹಾಕುವಂಥದ್ದು, ಸ್ಯಾನಿಟರಿ ನ್ಯಾಪ್ಕಿನ್ ಹಾಕುವಂಥದ್ದು, ಪ್ಯಾಡ್ ಹಾಕುವಂಥದ್ದು, ಇವು ಯಾವುದು ದಯವಿಟ್ಟು ಹಾಕಬೇಡಿ. ನಾನು ಸುಮಾರು 3-4 ಸತಿ ಕಳಿಸಿ ಕ್ಲೀನ್ ಮಾಡಿದೆ. ಮುನ್ಸಿಪಾಲ್ಟಿ ಅವ್ರು ಕಳಿಸಿ ಕ್ಲೀನ್ ಮಾಡಿಸಿದ್ದೀನಿ. ಅದಕ್ಕೆ ಈಗ ನೋಡಿ 40 ಲಕ್ಷ ಮಂಜೂರು ಮಾಡಿಸಿ 1 ಎಕರೆ ಎಷ್ಟು ಜಾಗ ಕೊಡ್ತಿರೋದು? 1 ಎಕರೆ ಜಾಗ ಕೊಡಿಸಿದ್ದೀನಿ. ಕೊಡಿಸಿ ಈಗ ಅಲ್ಲಿ ಪಿಟ್ ಮಾಡ್ತಾ ಇದ್ದೀವಿ. ಏನೋ ಪಿಟ್ ಕೆಲಸ ಆಗ್ತಾ ಇದೆ 40 ಲಕ್ಷದ್ದು. ಏನಾದರೂ 2.5 ವರ್ಷದಲ್ಲಿ ಜಾಸ್ತಿ ಅನುಕೂಲ ಆಗಿದ್ರೆ ಕರಿಪಲ್ಲಿಗೆ ಮತ್ತೆ ಇನ್ನೂ ಬೇಡಿಕೆಗಳಿದ್ದಾವೆ, ಮತ್ತೆ ಇನ್ನೂ ಲಿಸ್ಟ್ಗಳು ಬರ್ತಾ ಇದ್ದಾವೆ. ದೇವಸ್ಥಾನಕ್ಕೆ 10 ಲಕ್ಷ ಕೊಟ್ಟಿದ್ದೀವಿ. ವೇಣುಗೋಪಾಲ ದೇವಸ್ಥಾನ, ಚಂದ್ರಮೌಳೇಶ್ವರ ದೇವಸ್ಥಾನಕ್ಕೆ ಅಣ್ಣವರೆಲ್ಲ ಬಂದು ಕೇಳಿದ್ರು. ಅದಕ್ಕೂ ಈಗ 10 ಲಕ್ಷ ಕೊಡಿಸಿದ್ದೀವಿ. ಅದು ಕೆಲಸ ಶುರು ಮಾಡ್ಕೋಬಹುದು. ಅದರಿಂದ ಇವತ್ತು ಇಷ್ಟೆಲ್ಲ ನಾವು ಮಾಡ್ತಾ ಇದ್ದೀವಿ. ನಾನು ಇವೆಲ್ಲ ನಿಮ್ಗೆ ಗೊತ್ತಿದೆ, ಒಳಚರಂಡಿ ಇಡೀ ರಾಜ್ಯದಲ್ಲೇ ಸುವರ್ಣ ಗ್ರಾಮೋದಯ ಯೋಜನೆ ಇಡೀ ರಾಜ್ಯದಲ್ಲೇ ವಿಶೇಷವಾದಂಥ ಅನುಮತಿ ಕೊಡ್ತೇವೆ. ಅಮರ್ ಒಳಚರಂಡಿಗೆ ಎಂಟೈರ್ ದುಡ್ಡು, ಸುವರ್ಣ ಗ್ರಾಮೋದಯ ದುಡ್ಡು ಸ್ಪೆಷಲ್ ಆರ್ಡರ್ ಮಾಡಿಸಿ ಒಳಚರಂಡಿಗೆ ಕೊಡಿಸಿ, ಮುಂದೆ ನೆಕ್ಸ್ಟ್ ಇನ್ನೊಂದ್ಸತಿ ಸುವರ್ಣ ಗ್ರಾಮೋದಯಲ್ಲಿ ಇವ್ರು ತಗೋಬೇಕು ಅಂತ ಆರ್ಡರ್ ಮಾಡಿಸಿದ್ದೆ. ವೈಜ್ಕೂರ್ಗೂ ಒಳಚರಂಡಿ ಇದ್ದವರು ಬೆಂಗಳೂರು ಅಂತೇಳಿ 2 ಸತಿ ಸುವರ್ಣ ಗ್ರಾಮೋದಯ ಹಾಕ್ಸೋದಕ್ಕೆ ಅವತ್ತೇ ಅನುಮತಿ ಮಾಡಿಸಿದ್ವಿ. ಇಷ್ಟೆಲ್ಲ ಸ್ಪೆಷಲ್ ಆರ್ಡರ್ ಮಾಡಿಸಿ ನಾವು ಮನೆಗೆ ತಗೊಂಡ್ಬರ್ತಿದ್ದೆ. ಯಾಕೆಂದ್ರೆ ಯಾಕೆ ನಾನು ಯಾಕೆ ಇವೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ವಾಸ್ತವಾಂಶ ಬಹಳಷ್ಟು ಜನಕ್ಕೆ ಗೊತ್ತಾಗೋದಿಲ್ಲ. ಯಾವುದೋ ಸುಲಭ ಅಲ್ಲ. ಅದರಿಂದ ನಾನು ಹೆಚ್ಚು ಹೇಳೋಕೆ ಹೋಗಲ್ಲ. ಈಗ ಚೇಳೂರು ರೋಡ್ ನೋಡ್ತಾ ಇದ್ದೀರ ಯಾವ ರೀತಿ ಅಭಿವೃದ್ಧಿ ಆಗಿದೆ ಅಂತ. ಇನ್ನು ಬೇರೆ ಕಡೆ ಹೋಗೋದ್ರಿಂದ ನಾನು ಹೆಚ್ಚು ತಮ್ಮ ಸಮಯ ತೆಗೆದುಕೊಳ್ಳೋದಿಲ್ಲ. ಹೇಳ್ಕೊಂಡು ಹೋದರೆ ಭಾಳಷ್ಟು ಹೇಳ್ಬೋದು. ಏನೆಲ್ಲ ಮಾಡ್ತಾ ಇದ್ದೀವಿ, ಏನೆಲ್ಲ ಆಗ್ತಾ ಇದೆ ತಮ್ಮ ಟೌನಲ್ಲಿ, ಮತ್ತೊಂದು ಕಡೆ ಎಲ್ಲ ನೋಡ್ತಾ ಇದ್ದೀರಾ. ಒಂದು ಸಣ್ಣ ಉದಾಹರಣೆ ಹೇಳ್ಬಿಟ್ಟು, ಯಾವ ರೀತಿ ಮನಸ್ಸಿದ್ರೆ ಯಾವ ರೀತಿ ಇದು ಸಮಸ್ಯೆ ಬಗೆಹರಿಸ್ಬೋದು ಅಂತಿದ್ರೆ ಸಾಧ್ಯ ಇದೆ ಅನ್ನೋದಕ್ಕೆ ಜಾಸ್ತಿ ದೂರ ಹೋಗ್ಬೇಕಾಗಿಲ್ಲ. ಇಲ್ಲೇ ಇದೇ ರೋಡಲ್ಲೇ ಅಂಡರ್ ಪಾಸಲ್ಲಿ ರಚ್ ಹೆಂಗಿತ್ತು, ದಯವಿಟ್ಟು ಹೆಂಗಸರು ಅವ್ರು ಇವ್ರು ಯಾರಾದರೂ ಓಡಾಟ ನೋಡಿದ್ರೆ ಹೇಳ್ಬೇಕು. ಏನೋ ನೋಡಿದ್ರಮ್ಮ? ಇಲ್ಲೇ ರೊಚ್ಚು ನಮ್ಮದೇ ಬರಲ್ಲ. ಎಷ್ಟು ವರ್ಷದಿಂದ ಇತ್ತು? 10 ವರ್ಷದಿಂದ ಐತೆ. 10 ವರ್ಷದಿಂದ 18 ಲಿಂಕ ಇದು ನಾನು ಗೆದ್ದಾಗಿಂದ ಇವ್ರಿಗೆ ಹೇಳ್ತಾ ಇದ್ದೆ ಆಫೀಸರ್ಗೆ, ಅದೇನು ನೋಡ್ರಿ ನನಗೆ ಏನು ಅನ್ಸ್ಕೊಂಡ್ಬಿಟ್ಟಿತ್ತು, ನಮ್ಮ APMCಯಿಂದ ಬಂದು ಆ ನೀರು ಬಂದು ಹಿಂಗೆ ಬರ್ತಾ ಇದೆ ಅಂತ ನಾನು ಅನ್ಕೊಂಡೆ. ಏನು ಕ್ಲೀನ್ ಮಾಡ್ರಿ ಅಂತ ಹೇಳ್ತಾ ಇದ್ದೆ. ಯಾಕೋ ನೋಡಿದೆ 6 ತಿಂಗಳು ನೋಡಿದೆ, 1 ವರ್ಷ ನೋಡಿದೆ, 1.5 ವರ್ಷ ನೋಡಿದೆ, 2 ವರ್ಷ ನೋಡಿದೆ. ಕಡೆಗೆ ಯಾಕೋ ಒಂದಿನ ಪಾಪ ಯಾರೋ ಆ ವಿಡಿಯೋ ಹಾಕಿದ್ರು ನನಗೆ, ಅಣ್ಣ ಭಾಳ ಗಲೀಜನ ವಾಸನೆ ಇಲ್ಲಿ ಹಂಗೆ ಅಂತೇಳಿ. ನಾನು ಹೇಳಿದೆ ಮುನ್ಸಿಪಾಲ್ಟಿ ಅವ್ರಿಗೆ, ರೀ ನೀವು ನೋಡ್ತೀರಾ, ಇದು ನಾನು ಬಂದು ನೋಡ್ರ ಬೆಳಗ್ಗೆನೆ ಬಂದು ಅಲ್ಲೇನೋ ಅಂದಿದ್ರು, ಫೋಟೋ ಹಾಕ್ತಿದ್ರು. ನಾನು ಬೆಂಗಳೂರಿಂದ ಬರ್ತಾ ಇದ್ದೆ. ನನಗೆ ಯಾಕೋ ಇವರೇನೋ ಹೆಚ್ಚು ಕಮ್ಮಿ ಮಾಡ್ತಾರೆ, ಇದೇನೋ ತಲೆ ಓಡಿಸಲ್ಲ ಅಂತ ಹೇಳ್ಬಿಟ್ಟು ಸೀದಾ ನಾನು ಅವತ್ತು ಇದೇ ಪೂಜೆಗಳಿತ್ತು, ಇದೇ ಈ ಕಾರ್ಯಕ್ರಮದ ಪೂಜೆ ಸಿದ್ದೇಪಲ್ಲಿಗೆ ಹೋಗ್ಬೇಕಾಯ್ತು. ಸಿದ್ದೇಪಲ್ಲಿ ಕ್ರಾಸ್ಗೆ ಸೀದಾ ಬಂದು ಬೆಳಗ್ಗೆ 9:30 9:45 ಬಂದೆ. ನೋಡಿದೆ
ಇವ್ರೇನು ಹೆಚ್ಚು ಏನು ಅಂದರೆ ಸರ್ ಇದೆಲ್ಲ ಪೈಪ್ ಲೈನ್ ತೆಗೆದಾಕ್ಬೇಕು ಸರ್, ಅದು ಸಿಮೆಂಟ್ ರೋಡ್ ಮೇಲ್ಗಡೆ ಎಲ್ಲ ಕಿತ್ತಾಕಿ ಪೈಪ್ ಲೈನ್ ಎಲ್ಲ ತೆಗಿಬೇಕು ಸರ್. ಎಲ್ಲಿಂದ ಬರ್ತಾ ಇದೆ ನೀರು ಅಂದರೆ ಸರ್ ಮುಂದೆಯಿಂದ ಬರ್ತಾ ಇಲ್ಲ. ನಾನು ಅವ್ರಿಗೆ ಹೇಳಿದೆ, ಅದಕ್ಕೆ ಮುಂಚೆ ನಾನು ಒಂದಿನ ಹಿಂಗೆ ಹೋಗ್ಬೇಕಾದ್ರೆ ನಮ್ಮ ಡ್ರೈವರ್ಗೆ ಹೇಳಿದೆ, ಒಂದು ನಿಮಿಷ ಸ್ಲೋ ಮಾಡು ಅಂತ ಹೇಳಿದೆ. ಕಾರಲ್ಲಿ ಕೂತ್ಕೊಂಡೆ ಬಗ್ ನೋಡಿದೆ, ಇದೇನಿದು ಮೇಲ್ಗಡೆಯಿಂದ ನೀರು ಬರ್ತಾ ಇದೆಯಲ್ಲ ಅಂತ ಅವತ್ತು ನನಗೆ ಅರ್ಥ ಆಯಿತು. ಒಂದು ದಿವಸ ಆ ಕಡೆ ಹೋಗ್ಬೇಕಾದ್ರೆ ನೋಡಿದೆ, ಅದೇ ನೀರೇ ಬರ್ತಾ ಇಲ್ಲ ಅಂತ ಒಂದಿನ ನೋಡಿದ್ದೆ. ಎಲ್ಲಿ ಬರ್ತಾ ಇದೆ ನೀರು ಅಂತ ನನಗೇನೋ ಸುರಂಗ ಕೆಳಗಿದ್ದೇನೆ ಬರ್ತಾ ಇದ್ರು ಅಂತ ಡೌಟ್ ಇತ್ತು. ಅವತ್ತು ಎಲ್ಲಿ ಬಂದು ಇಲ್ಲಿ ನೋಡಿದೆ, ನಾನು ಹೇಳಿದೆ ಇದಕ್ಕೆ ಪರಿಹಾರ ಮಾಡಲೇಬೇಕು ಅಂತೇಳಿ ನಾನು ಹೇಳಿದಾಗ ಅವತ್ತು ಬಂದೆ. ಅವ್ರಿಗೆ ಹೇಳಿದ್ದೆ, ನೋಡ್ರಿ ಮೇಲ್ಗಡೆಯಿಂದ ಬಂದು ರಿವರ್ಸ್ ಬರ್ತಾ ಇದೆ ನೀರು, ಕೆಳಗಡೆ ಹೋಗ್ತಾ ಇದೆ ಅಂತ ಹೇಳಿದೆ. ಅಲ್ಲಿ ಅಗದಿದ್ರು. ಆಮೇಲೆ ಬಂದು ನಾನು ಅಲ್ಲಿ ನೋಡಿ ಅವೆಲ್ಲ ಹೊಡೆದಾಕ್ಬೇಕು ಅಂತ ನಾನು ಹೇಳಿದೆ, ಹಂಗಲ್ಲ ನಡೀರಿ ಅಂತೇಳಿ ಮೇಲೆ ಒಂದು ನಡ್ಕೊಂಡು ಹೋಗಿ ಅಲ್ಲಿ ನೋಡಿದೆ. ಅಲ್ಲಿಂದ ಮೇಲೆ ಹರ್ಕೊಂಡು ಸೈಡಲ್ಲಿ ಬಂದು ಕೆಳಗೆ ಹೋಗ್ತಾ ಇದ್ದೆ. ಯಾಕಪ್ಪ ಅಂದರೆ ಇಲ್ಲಿ ಅಗದಿದ್ರಲ್ಲ, ಅಲ್ಲಿ ಏನು ಮಾಡಿದೆ, ಅವ್ರಿಗೆ ಯಾರಿಗೋ ಹೇಳಿ ತೆಗೆಸಿದೆ ಸ್ವಲ್ಪ. ಎಲ್ಲ ಸ್ಪಂಜು ಮೇಲೆ ಸೀಟು ಸ್ಪಂಜ್ ಇರ್ತದಲ್ಲ, ಸೀಟ್ದು ಸ್ಪಾಂಜು, ಆ ಸ್ಪಾಂಜ್ಗಳು ಹಾಕ್ಬಿಟ್ಟಿದ್ರು ಒಳಗೆ. ನಾನೇನೋ ಇಷ್ಟು ತಪ್ಪ ತೆಗಿತಾರಲ್ಲ, ತೂಕ ಇಲ್ವೇನ್ರಿ ಅಂದರೆ ಸರ್ ಇದು ಸ್ಪಾಂಜ್ ಸರ್, ತೂಕ ಇಲ್ಲ ಅಂತ ತೋರಿಸ್ತಾ ಇದ್ದೀನಿ. ಆಮೇಲೆ ಹೇಳಿದೆ, ಏನು ಮಾಡ್ತೀರಿ ಅಂದರೆ ನೀವು ಅದು ಕರೆಂಟ್ದು ಕೇಬಲ್ ಹಾಕೋಕ್ಕೆ ಹಿಂಗೆ ಮೆಷಿನ್ ಬರ್ತದೆ, ಹಿಂಗೆ ಭೂಮಿ ಒಳಗೆ ಹಿಂಗೆ ಹಾರಿಜಾಂಟಲ್ ಬೋರಿಂಗ್ ಮೆಷಿನ್ ಅಂತ, ಅದನ್ನ ತಂದು ಮಾಡಬೇಕು ಅಂದರು. ನಾನು ಹೇಳಿದೆ, ಯಾವುದು ಮಾಡಬೇಡ್ರಿ, ಎಲ್ಲೂ ಅಗಿಬೇಡ್ರಿ. ನಮ್ಮ ಮುನ್ಸಿಪಾಲ್ಟಿಯಲ್ಲಿ ಜೆಟ್ಟಿಂಗ್ ಆ್ಯಂಡ್ ಸಕ್ಕಿಂಗ್ ಮೆಷಿನ್ ಇರ್ತದೆ, ಅದು ಹೆಂಗೆ ಕೆಲಸ ಮಾಡುತ್ತೆ ಅಂತ ಕೇಳಿದೆ. ಸರ್ ಹಿಂಗೆ ಪೈಪ್ ಹಿಂಗೆ ಹೋಗುತ್ತೆ ಮತ್ತು ಆಚೆ ಎಳ್ಕೊಳುತ್ತೆ ಸರ್, ಅದನ್ನ ತಗೊಂಬಂದು ಹಾಕ್ರಿ ಅಂದೆ. ಮಧ್ಯಾಹ್ನ ಫೋನ್ ಮಾಡಿದ್ರು, ಸರ್ ಅದು ಹಾಕಿದ್ವಿ ಕ್ಲೀನ್ ಆಯ್ತು ಸರ್, ಈಗ ಹೋಗ್ತಾ ಇದೆ ನೀರು. ಮತ್ತೆ 2 ದಿವಸಕ್ಕೆ ಮತ್ತೆ ಬ್ಲಾಕ್ ಆಯಿತು. ಮತ್ತೆ ಬಂದು ಬೈದು ಈಗ ಅಲ್ಲೆಲ್ಲ ರೆಡಿ ಮಾಡಿ ಅಲ್ಲೆಲ್ಲ ಬ್ಲಾಕ್ ಮಾಡಿ ನೋಡಿ ಏನು ಒಂದು ತೊಟ್ಟು ನೀರು ಬರೋಲ್ಲ. ಮಳೆ ಬಂದರೆ ಅಕಸ್ಮಾತ್ ಜೋರಾಗಿ ಬಂದರೆ ಅಲ್ಲಿ ನೀರು ಬರ್ತದೆ. ಏನಾದರೂ ಒಂದು ತೊಟ್ಟಿತ್ತ? ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಒಬ್ಬ ಜನಪ್ರತಿನಿಧಿ ಆದವನು ಇವೆಲ್ಲ ಸೂಕ್ಷ್ಮವಾಗಿ ಗಮನಿಸುವಂಥದ್ದು ಬಹಳ ಮುಖ್ಯ. ಅಧಿಕಾರಿಗಳು ಎಲ್ಲರೂ ಬುದ್ಧಿವಂತರು ಅಂತ ನಾವು ಹೇಳೋಕ್ಕೂ ಆಗೋದಿಲ್ಲ. ಬಿಟ್ಟರೆ ಒಂದು ಈಗ ಬಹುಶಃ ಅಮ್ಮಮ್ಮ ಅಂದರೆ 2 ಲಕ್ಷ ಖರ್ಚಾಗಿರ್ಬೋದು, 25 ಲಕ್ಷದ ಹೇಳಿದ್ರು ಲೆಕ್ಕ ನಮಗೆ. ಇದೆಲ್ಲ ಹೊಡೆದಾಕ್ ಮಾಡಬೇಕು ಅಂದ್ರೆ 25-30 ಲಕ್ಷ ಆಗಿದೆ. ಇವತ್ತು ಸರ್ಕಾರಕ್ಕೆ ಉಳಿತಾಯ ಮಾಡಿದ್ವಾ ದುಡ್ಡು, ಸಮಸ್ಯೆ ಪರಿಹಾರ ಮಾಡಿದ್ವಾ? ಅದರಿಂದ ನಾನು ಹೇಳೋವಂಥದ್ದು ಇಷ್ಟೇ, ನಾವು ಜನಪ್ರತಿನಿಧಿಗಳು ಜವಾಬ್ದಾರಿಯಾಗಿ ನಡ್ಕೊಂಡ್ರೆ ಇವೆಲ್ಲ ಕೆಲಸಗಳು ಸುಗಮವಾಗಿ ಆಗ್ತವೆ. ನಾನು ನಿಮ್ಗೆ ಹೇಳೋವಂಥದ್ದು ಇಷ್ಟೇ, ನಾವಿಷ್ಟೆಲ್ಲ ಕಷ್ಟಪಟ್ಟು ಮಾಡ್ತೀವಿ, ಆದರೆ ಯಾವತ್ತು ನೀವು ನಿಮ್ಮ ಜವಾಬ್ದಾರಿಯನ್ನು ನಿಭಾಯಿಸುವಂಥ ಸಂದರ್ಭದಲ್ಲಿ ಅವತ್ತಿಗೆ ಯಾವುದು ಯೋಚನೆ ಮಾಡೋದು. ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿದ್ರು, ಕೈಗಾರಿಕೆಗಳು ತರಕ್ಕೆ ಪ್ರಯತ್ನ ಮಾಡಿದ್ರು, ನಮ್ಮೂರಲ್ಲಿ UGD ಹಾಕ್ಸಿದ್ರು, ನಮ್ಮೂರಲ್ಲಿ ಫಿಲ್ಟರ್ ರೆಡಿ ಮಾಡ್ಸೋಕ್ಕೆ ಪ್ರಯತ್ನ ಪಟ್ಟರು, ಇನ್ನೊಂದು ರೆಡಿ ಮಾಡಿದ್ರು, ನಮ್ಮ ಅದು ಮಾಡಿದ್ರು ಇದು ಮಾಡಿದ್ರು, ಯಾವುದು ನೆನಪಿರೋದು. ಬರೀ ಒಂದೇ ಒಂದು ಮಾತು, ಜಾತಿ ಧರ್ಮ, ಇಲ್ಲ ಸುಳ್ಳು ಹೇಳೋದು. ಅವ್ರಿಗೆ ಆ ಜಾತಿ ನೋಡಿದ್ರೆ ಆಗಲ್ಲ, ಈ ಜಾತಿ ನೋಡಿದ್ರೆ ಆಗಲ್ಲ. ಅಷ್ಟಕ್ಕೆ ಅವತ್ತು ತೀರ್ಮಾನ ಆಯಿತು. ಇಷ್ಟೆಲ್ಲ ನಾವು ಕಷ್ಟಪಟ್ಟು ಎಲ್ಲ ಬದಲಾವಣೆ ಮಾಡಬೇಕು, ಇನ್ನೊಂದು ಮಾಡಬೇಕು, ನಮ್ಮ ಕಡೆ ರೈತರ ಆರ್ಥಿಕ ಪರಿಸ್ಥಿತಿ ಗುಣಮಟ್ಟ ಆಗಬೇಕು, ಕೆರೆಗಳಿಗೆ ನೀರು ತುಂಬಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ಸಂಸ್ಕರಣೆ ಮಾಡಿರ್ತಕ್ಕಂಥ ನೀರನ್ನು KC ವ್ಯಾಲಿ ಮತ್ತು HN ವ್ಯಾಲಿ ತಂದು 190 ಕೆರೆಗಳಿಗೆ ತುಂಬಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಇಡೀ 2 ಜಿಲ್ಲೆಯಲ್ಲಿ ಯಾವ ತಾಲೂಕಲ್ಲೂ ಇಷ್ಟು ದೊಡ್ಡ ಮಟ್ಟದ ಕೆರೆಗಳು ನೀರು ತುಂಬಿಸುವಂಥ ಕಾರ್ಯಕ್ರಮ ಆಗಿದೆ. ಆ ಕೆಲಸ ಕೂಡ ನಾವು ಮಾಡ್ತಾ ಇದ್ದೀವಿ. ಮತ್ತೆ ಮುಂಗಾನಹಳ್ಳಿ ಹೋಬಳಿಯಲ್ಲಿ ಒಂದು ದೊಡ್ಡ ಕುಶಾವತಿ ನದಿಯ ಕಾಲುವೆ, ಕೋಟ್ಗಲ್ ಕೆರೆಯಿಂದ ಹಿಡಿದು 27 ಕಿಲೋಮೀಟ್ರು, ಅದಕ್ಕೆ ಎಲ್ಲ ಚೆಕ್ ಡ್ಯಾಮ್ಗಳಾಕಿ ನೀರು ಹರಿದೋಗುವಂಥದ್ದನ್ನು ತಡೆ ಹಿಡಿದು ಅಲ್ಲಿ ಅಂತರ್ಜಲ ವೃದ್ಧಿ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ. ಅದರಿಂದ ಇವತ್ತು ಹೇಳ್ಕೊಂಡು ಹೋದರೆ ಭಾಳಷ್ಟು ಇದ್ದಾವೆ. ಚಿಂತಾಮಣಿಯಲ್ಲಿ ಆಗ್ತಾ ಇರುವಂಥದ್ದು ನಿಮಗೆಲ್ಲ ಕಣ್ಮುಂದೆ ಕಾಣ್ತಾ ಇದೆ. ಇಲ್ಲಿ ಚೊಕ್ಕರಡ್ಡಳ್ಳಿ ಕೆರೆ ಪಕ್ಕದಲ್ಲಿ ಅಲ್ಲಿ ಒಂದು ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಬರ್ತದೆ, 10 ಕೋಟಿ ರೂಪಾಯಿಲಿ. ಅದು ಈಗ ಪೈಪ್ಲೈನ್ ಎಲ್ಲ ಹಾಕಿದ ಮೇಲೆ ಅದು ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟು ಮಾಡ್ತಾರೆ. ಈ ಥರ ಭಾಳಷ್ಟು ಆಗ್ತದೆ. ಮತ್ತೊಂದು ಹೊಸ ಪ್ರಯೋಗ ಮಾಡ್ತಾ ಇದ್ದೀವಿ. ಈಗಾಗಲೇ ದೇವನಹಳ್ಳಿಯಲ್ಲಿ ಒಂದು ಪ್ರಯತ್ನ ಮಾಡಿದ್ದಾರೆ. HN ವ್ಯಾಲಿ ನೀರು ಅಲ್ಲಿ ಅಲ್ಲೊಂದು ನಾವು ಹೈವೇಲಿ ಹೋದಾಗ ಸಿಹಿ ನೀರಿನ ಕುಂಟೆ ಅಂತ ಇದೆ, ಕೋಟೆ ಇದೆಯಲ್ಲ, ಆ ಕೋಟೆ ಪಕ್ಕದಲ್ಲಿ ಒಂದು ನೀರು ನಿಂತಿರೋ ಜಾಗ ಇದು ನೋಡಿದ್ದೀರಾ? ನಾವು ದೇವನಹಳ್ಳಿ ಬೈಪಾಸಿಂದ ಆ ಕಡೆ ಹಿಂಗೆ ಬಂದರೆ ಅಲ್ಲ ರಸ್ತೆ ಒಂದೇ. ಈಗ ಅಲ್ಲಿ ಏನು ಮಾಡ್ತಾ ಇದ್ರೆ ಅದ್ರ ಕೆಳಗಡೆ ಫಿಲ್ಟರ್ ಬೋರ್ ಅಂತ ಹಾಕಿದ್ದಾರೆ. ಕೆರೆ ಪಕ್ಕದಲ್ಲೇ ಕೆಳಗಡೆ ಫಿಲ್ಟರ್ ಬೋರ್ ಅಂತ ಹಾಕಿ ಒಂದು 30 ಅಡಿ 35 ಅಡಿ 40 ಅಡಿಯಲ್ಲಿ ಫಿಲ್ಟರ್ ಬೋರ್ ಅಂತ ಹಾಕಿ ಆ ನೀರನ್ನು ತೆಗೆದು ಅದನ್ನು ಸಂಸ್ಕರಣೆ ಮಾಡಿ
ಕುಡಿಯೋ ಮಟ್ಟಕ್ಕೆ ಅದು ಸಂಸ್ಕರಣೆ ಆಗಿ ಒಂದು ವಾರ್ಡ್ಗೆ ಅದನ್ನ ನೀರು ಕೊಡ್ತಾ ಇದ್ದಾರೆ. ನಾನು ಇನ್ನ ಹೋಗಿ ನೋಡಿಲ್ಲ, ನೋಡ್ಬೇಕು. ಈಗ ಅದನ್ನೇ ನಾವಿಲ್ಲಿ ನಮ್ಮ ಗೋಪ್ಸಂದ್ರ ಹತ್ರ ಇರುವಂತ ಕೆಳಗಿರುವಂತ ಟ್ರೀಟ್ಮೆಂಟ್ ಪ್ಲಾಂಟ್ ಹತ್ರ ಈಗಾಗಲೇ ಅಲ್ಲಿ ಒಂದು ಪೈಲಟ್ ಬೇಸಿಸ್ ಅಲ್ಲಿ ಒಂದು ಪ್ರಯೋಗ ಮಾಡಿಸ್ತಾ ಇದ್ದೀನಿ. ಈಗಾಗಲೇ 3-4 ಬೋರ್ ಹಾಕಿದ್ದಾರೆ ಒಂದು ವಾರದಿಂದ, ಕಳೆದ ವರ್ಷ ಡಿಸೆಂಬರ್ ಅಂತ್ಯದಲ್ಲಿ. ಈಗ ಅದನ್ನ ಮುಂದೆ ಒಂದು ಪ್ರಯತ್ನ ಮಾಡ್ತಾರೆ. ಮುಂದೆ ಅದನ್ನ ನಾವು ಯಾವ ರೀತಿ ಆಗತ್ತೆ ಅಂತಕ್ಕಂಥ ಕಾರಣ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಬಹಳಷ್ಟು ವಿದೇಶಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಈ ನೀರನ್ನ ಸಂಸ್ಕರಣೆ ಮಾಡಿ ಇದನ್ನ ಉಪಯೋಗಿಸುವಂತ ಕೆಲಸ ಮಾಡ್ತಾರೆ. ಅದರಿಂದ ಈಗ ಅಲ್ಲಿ ಕುಡಿಯೋದಕ್ಕೆ ಒಂದು ವಾರ್ಡ್ ಕೊಡ್ತಾ ಇದೆ ಅಂತ ಯೋಚನೆ ಮಾಡಿ ಯಾವ ಮಟ್ಟಕ್ಕೆ ಅದು ಟ್ರೀಟ್ಮೆಂಟ್ ಆಗುತ್ತೆ. ಈಗ ನಿಮ್ಮ RO ಪ್ಲಾಂಟ್ ಅಲ್ಲಿ ಯಾವ ರೀತಿ ಇರ್ತದೆ ಆ ರೀತಿ ಆಗುವಂಥದ್ದಿದೆ. ಅದರಿಂದ ಈ ರೀತಿ ಎಲ್ಲ ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೀವಿ. ಅದರಿಂದ ಇನ್ನ ಬಹಳಷ್ಟು ವಿಚಾರ ನಾನು ಹೇಳಬಲ್ಲೆ, ಆದರೆ ಸಮಯ ಬರ್ತಾ ಇದೆ. ನಾನು ಇನ್ನ 3 ಹಳ್ಳಿಗೆ ಹೋಗ್ಬೇಕು, ಇನ್ನ 3 ಹಳ್ಳಿಗೆ ಹೋಗ್ಬೇಕು. ಅದರಿಂದ ದಯವಿಟ್ಟು ತಾವು ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ಮತ್ತೊಂದು ಸತಿ ನಾವು ಮಾತಾಡೋಣ. ಈ ರಸ್ತೆ ಗುಣಮಟ್ಟದಿಂದ ರಸ್ತೆ ಆಗೋದಕ್ಕೆ ತಾವು ದಯವಿಟ್ಟು ಎಲ್ಲರೂ ಸಹಕಾರ ಮಾಡಿ. ಯಾಕಂದ್ರೆ ಇಲ್ಲೆಲ್ಲ ಎಲ್ಲರೂ ಇರುವಂಥವ್ರು ಇದ್ದೀರಾ, ಎಲ್ಲ ಆ ಕಡೆ ಇರುವಂಥವ್ರು ದಯವಿಟ್ಟು ಸಹಕಾರ ಕೊಡಿ. ಏನು ಸರ್ವೆ ಮಾಡ್ತಾರೆ, ಈಗ ಈ ವಾರದಲ್ಲಿ ಬಂದು ಸರ್ವೆ ಮಾಡ್ತಾರೆ, ಬರೋ ವಾರದಲ್ಲಿ ಸರ್ವೆ ಮಾಡಿದ್ಮೇಲೆ ದಯವಿಟ್ಟು ಅಷ್ಟು ಜಾಗ ಬಿಟ್ಕೊಡಿ. ಒಳ್ಳೆ ರಸ್ತೆ ಮಾಡಿಸೋಣ, ಒಳ್ಳೆ ರಸ್ತೆ ಆಗುತ್ತೆ, ಅದ್ರ ಬೆಲೆ ನಿಮಗೆ ಅರ್ಥ ಆಗುತ್ತೆ. ಅದಾದಮೇಲೆ ಅಂತಕ್ಕಂಥ ಮಾತನ್ನು ಹೇಳಿ ತಡ ಆಯಿತು. ಗೋಪ್ಸಂದ್ರದಲ್ಲಿ 2 ಗಂಟೆ ಹೊತ್ತಾಗಬೇಕು. ದಯವಿಟ್ಟು ತಾವು ಇದನ್ನು ಅರ್ಥ ಮಾಡ್ಕೋಬೇಕು ಅಂತೇಳಿ ಮತ್ತೊಮ್ಮೆ ಹೇಳಿ ನಮ್ಗೆಲ್ಲರಿಗೂ ನಾನು ನಮಸ್ಕಾರ ಮಾಡಿ ನನ್ನ ಮಾತು ಮುಗಿಸ್ತೇನೆ.